ಬೆಳಗಿನ ಶುಭೋದಯ ಎಲ್ಲರಿಗೂ. ಇದು ಏನು ದೋಸೆ? ಇದಮ್ಮ ಏನೋ ಹೊಸ್ದಾಗಿ ಮಾಡಿರೋದು ದೋಸೆ, ಹೊಸ ದೋಸೆ. ಅಮ್ಮನೇ ಏನೋ ಟ್ರೈ ಮಾಡಿದ್ದಾರೆ. ಏನೋ ಅವಲಕ್ಕಿ ಮತ್ತು ರವೆ, ಮೊಸರು, ಉಪ್ಪು, ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ರುಬ್ಬಿರೋದು. ಚೆನ್ನಾಗಿದೆ. ಹೊಸ ದೋಸೆ, ನೀವು ಟ್ರೈ ಮಾಡಿ. ಅವಲಕ್ಕಿ ಮೊಸರು, ಸ್ವಲ್ಪ ಸಕ್ಕರೆ, ರವೆ ಇಷ್ಟು ಹಾಕಿ ರುಬ್ಬಿ ಮಾಡಿದಂಥ ಹೊಸ ದೋಸೆ. ಮೆತ್ತಗಾಗುತ್ತೆ. ಏನು ಮಾಡ್ತಿದ್ಯಾ? ಬೀಟ್ರೋಟ್ ಕರಿತಾ ಇದ್ದೀನಿ, ಪಲ್ಯ ಮಾಡೋದು. ಯಾವಾಗ ಹಂಗೆ? ಇವಾಗ ಮಾಡೋದು. ಚಪಾತಿ ಮಾಡ್ತಿರೋದು. ಅನ್ನಕ್ಕಿಟ್ಟವ್ರೆ. ಮಧ್ಯಾಹ್ನ ಬಿರಿಯಾನಿ ಮಾಡಿದ್ರು, ಅದು ಏನಿದು ಅರ್ಗೆ ಇಲ್ಲ ಇನ್ನು. ರಾತ್ರಿ ವೆಜ್, ಹೊತ್ತಿಗೆ ಚಪಾತಿ ಮತ್ತೆ ಮಧ್ಯಾಹ್ನ ನಾನ್ ವೆಜ್ ತಿಂದ್ರೆ ನೈಟ್ ವೆಜ್ ತಿಂದ್ರೆ ಒಳ್ಳೇದಲ್ವಾ? ವೆಜ್ ಇಷ್ಟ ಆಗ್ಬೋದು ಅಲ್ಲ. ನಾಳೆ ಮಕ್ಕಳಿವಲ್ಲ, ಗುರುವಾರ ನಾಳೆ. ಓಕೆ, ಇವಾಗ ಇದು ಚಪಾತಿಗೆ ಬೀಟ್ರೋಟ್ ಪಲ್ಯ ಇರುತ್ತೆ. ಏನು ಬೆಲ್ಲ ಕರ್ದಲ್ಲ? ಬೆಲ್ಲ ಏನು ಕರ್ದಿದ್ದು? ಓಕೆ, ಇನ್ನು ಮತ್ತೆ ಚಪಾತಿ ಮಾಡ್ಬೇಕ. ಮತ್ತೆ ಏನಪ್ಪ ಪ್ರ್ಯಾಂಕ್ ಮಾಡಿಬಿಟ್ಟು ನಿಮ್ಮ ಅಮ್ಮಂಗೆ ಫುಲ್ಲು ಎಂಜಾಯ್ ಮಾಡ್ಕೊಂಡು ಕೂತಿದ್ಯಾ? ಸಕ್ಸಸ್ಫುಲಿ ಪ್ರ್ಯಾಂಕ್ ಹೊರಟೆ, ನಿಜವಾಗ್ಲೂ ಹೊರಟೆ. ಹೌದಾ? ಏ ನೋಡಿ, ನನಗೆ ಪ್ರ್ಯಾಂಕ್ ಮಾಡ್ತಿದ್ಯಾ ಈಗ ನೀನು. ಎಲ್ಲಿಗೆ ಹೊರಟೆ ನಾಳೆ? ಬೆಂಗಳೂರಿಗೆ ಹೋಗಿ ವಾಪಸ್ ಬರೋದು ಅಷ್ಟೇನಾ? ಏನಕ್ಕೆ? ಸುಮ್ಮನೆ ಹೇಳ್ತಿದ್ದಾನೆ. ತಿನ್ನೇ ಸಮಾಚಾರ. ಏನು ತಿಂದೆ ಮಧ್ಯಾಹ್ನ? ಏನು ತಿಂದ್ವಿ ಮಧ್ಯಾಹ್ನ? ಓಕೆ, ಅಕ್ಕ ತಮ್ಮ ಇಬ್ರು ಸೇರಿ ಚಪಾತಿ ಮಾಡ್ತಾವ್ರೆ. ಅಕ್ಕ ಏನನ್ನೋದು ಇವು ಒಸಿಯೋದು, ತಮ್ಮ ಸುಡೋದು. ಹೋಯ್ತಮ್ಮ ಹೇಳಪ್ಪ ಚಪಾತಿ ಎಷ್ಟು ಬೇಕು? ಎಷ್ಟು ಮಾಡ್ತೀಯಾ? ಎಷ್ಟು ಬೇಕು? ಎಷ್ಟು ಮಾಡ್ತೀಯಾ? ಎಷ್ಟು ಬೇಕು? ಎಷ್ಟು ಮಾಡ್ತೀಯಾ? ನಾನು ನನ್ನ ಹೆಂಡ್ತಿ ಮಾಡ್ಕೊಡ್ತಾಳಲ್ಲ, ಅವಳು ಗೊತ್ತು ಎಷ್ಟು ತಿಂತೀನಿ. ನಾನು ಸುಡೋದು. ಯಾರು ಮಾಡಿದ್ರು ನೀನೇ ಸುಡ್ಬೇಕು ಮತ್ತೆ. ಓಕೆ, ಇವಾಗ ಚಪಾತಿ ಮಾಡ್ತಿದ್ದಾಳೆ. ಎಷ್ಟು ಚಪಾತಿ ಮಾಡಿದ್ದಾರೆ? ಇಲ್ಲ, ಇದು ಸಖತ್ತಾಗಿ ಸಾಫ್ಟಾಗಿ ಮಾಡ್ತಿದ್ದಾಳೆ ಚಪಾತಿ. ಚೆನ್ನಾಗಿ ಮಾಡ್ತಾಳೆ ಪೂಜೆ. ಕರಿತಾಳೆ ಬಂದು ಹೀಗೆ. ಅಯ್ಯೋ ಹಂಗಾರಿ ಏನವ ಕರಿತಿದ್ಯಲ್ಲ? ಬೆಲೆ ತಿನ್ನಕ್ಕೇನು ಇಲ್ಲ ನನಗೆ. ಬೈ ಏನು ಕರ್ದದ? ಏನು ಕರ್ದಲ್ಲ? ಏನು ಕರ್ದಿದ್ದು? ಏನು ಕರ್ದಿದ್ದೀನಿ? ನನ್ನ ಕರೆದ್ಬಿಟ್ಟು ಹಂಗೆ ಕುತ್ಕೊಂಡಲ್ಲ. ಏನು ಹೇಳು? ಏನು ಕರ್ದಲ್ಲ? ಏನವ? ಬ್ರೌನಿ ನೋಡ್ತಾ ಇದ್ದೆ. ಕರಿತಾಳೆ ಹಿಂಗೆ ಈ ಕಾಲಲ್ಲಿ ಕರೆದು ಕೇಳ್ತಾಳೆ ಏನು. ಗುರುವಾರದ ದಿನ ಪೂಜೆ ಇವತ್ತು. ಕೆಂಪು ಗುಲಾಬಿ, ಇದು ಕೆಂಪು ಗುಲಾಬಿ. ಪೂಜೆ ಮಾಡ್ತಿದ್ದಾಳೆ. ಸೊ ಇವತ್ತು ರಾಘವೇಂದ್ರ ಸ್ವಾಮಿ ರಾಯರ ದಿನ ನೋಡಿ. ರಾಯರು ಓಂ ಶ್ರೀ ರಾಘವೇಂದ್ರಾಯ ನಮಃ. ಅದು ಯಾವಾಗ್ಲೂ ಚಿಕ್ಕ ವಯಸ್ಸಲ್ಲಿ ಯಾವಾಗ್ಲೂ ಇರ್ತದೆ, ಅಲ್ಲಿ ಇಟ್ಟಿರೋದಪ್ಪ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೂಜೆ ಮಾಡಿ ಮತ್ತೆ ಆಮೇಲೆ ಸಿಗ್ತೀವಿ ನಿಮಗೆ. ಓಕೆ, ಅವಾಗಲೇ ಬಿಫೋರ್ ಪೂಜೆ ನೋಡಿದ್ರಿ, ಈಗ ಆಫ್ಟರ್ ಪೂಜೆ ನೋಡಿ.
ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ಪೂಜೆ ಮಾಡಿ ನಮ್ಮ ಏನದು ನನ್ನ ಚಂಚಲೆ ಏನೇನೋ ವರ್ಡ್ ಹೊಸ ಹೊಸ ವರ್ಡ್ ಎಲ್ಲ ಇರ್ತಾರಲ್ಲ. ಚಂಚಲೆ ಹೆಂಡತಿ. ಚಂಚಲೆ ಅಂದ್ರೆ ಬರೀ ಮನ್ಸೇ ಅಲ್ಲ, ನನ್ನ ಹೆಂಡತಿ ಪೂಜೆ ಮಾಡಿದ್ದಾಳೆ ಟ್ರೆಡಿಷ್ನಲ್ ಆಗಿ. ಇದು ಟ್ರೆಡಿಷ್ನಲ್ ಆಗಿ ಪೂಜೆ ಮಾಡಿದ್ದಾಳೆ. ಏನಂತೀಯ? ಕುಂಕುಮ ಎಲ್ಲ ಇಟ್ಕೊಂಡು ಇಷ್ಟಿತ್ತು. ಜಾಸ್ತಿ ಆಯ್ತಾ ಕುಂಕುಮ? ಇಲ್ಲ, ಚೂರ ಇಟ್ಟಿನ. ಓಕೆ, ಇವತ್ತು ಗುರುವಾರ ಪೂಜೆ ಆಯಿತು. ಮತ್ತೆ ಈಗ ಊಟ ಮಾಡ್ಬೋದು ಬನ್ನಿ. ಇವಾಗ ನಮ್ಮ ಮಾವ ಹಸುವಿನ ತುಪ್ಪ ತಂದಿದ್ದಾರೆ. ಪ್ಯೂರ್ ನಾಟಿ ತುಪ್ಪ, ಗಿಡ್ಡ ತಳಿ. ಅದೇ ಇದು ಸಣ್ಣಗಿರುತ್ತಲ್ಲ, ಇದೆಷ್ಟು ಅರ್ಧ ಲೀಟರ್ ಅಲ್ಲ? ಗಮ್ ಅಂತಿದೆ. ಸ್ಮೆಲ್ ಮಾತ್ರ ಸಕ್ಕತ್ತಾಗಿದೆ. ಫ್ರೇಗ್ರೆನ್ಸ್, ಸಾರಿ, ನಾನು ಸ್ಮೆಲ್ ಅಲ್ಲ. ಬೇಳೆ ಸಾರಿಗೆಲ್ಲ ಹಾಕೊಂಡು ತಿಂತ ಇದ್ರೆ ಸಕ್ಕತ್ತಾಗಿರುತ್ತೆ. ಇಲ್ಲಿ ನೋಡಿ ಹೇಳ್ಬೇಕಂತ ಇನ್ನೊಂದು ಕೆಜಿ ಕೊಟ್ಟು ಬ್ರೆಡ್ ಮೇಲೆ ಹಾಕೊಂಡಿದ್ದೆ. ಸೊ ಪೂಜೆಗೆ ಇವಾಗ ಪ್ರೆಗ್ನೆಂಟ್ ಅಲ್ಲ ಅವಳು, ಸೊ ಅದಕ್ಕೋಸ್ಕರ ತಿನ್ಬೇಕು. ಆದರೆ ಜಾಸ್ತಿ ತಿನ್ಬಾರ್ದು, ಸ್ವಲ್ಪ ಸ್ವಲ್ಪ ತಿನ್ಬೇಕು. ಒಟ್ಟಿನಲ್ಲಿ ತಿನ್ಲೇಬೇಕು. ಅಲ್ಲ, ಮೆಂತೆ ಗಂಜಿ ಮಾಡ್ತಾರೆ, ಅದಕ್ಕೆ ಹಾಕೊಂಡು ತಿನ್ನಕ್ಕೆ ಚೆನ್ನಾಗಿರುತ್ತೆ. ಅದೇ ಅವತ್ತು ಮಾಡಿದ್ರಲ್ಲ. ಮಗು ಆದ್ಮೇಲೆ ತಿನ್ಬೇಕಲ್ಲ ತುಪ್ಪದಲ್ಲಿ. ಅದೇ ಸೂಪರ್ ಆಗಿದೆ. ಇವಾಗ ಒಂದು ಅರ್ಧ ಲೀಟರ್ ತಂದಿದ್ದಾರೆ. ಏನಂದ್ರೆ ಇದು ಚೆನ್ನಾಗಿದ್ರೆ ಮತ್ತೆ ಟೇಸ್ಟ್ ನೋಡಿ ಮತ್ತೆ ತಗೊಳ್ಳಿ ಅಂತ. ಓಕೆ, ನೋಡಿದ್ರೆ ಗೊತ್ತಾಗ್ತದೆ ಸೂಪರ್ ಆಗಿದೆ. ಅದು ಹಳ್ಳಿಗೆ ಅದು ಆ ಕಡೆ ಮೃಗಾವತಿ ನೋಡೋಣ. ಸಿದ್ರೋಟ. A few moments later. ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಜೇನುಗೂಡು. ಎಲ್ಲಿ ಇರ್ತೀನೋ ಎಲ್ಲಿ ಹೋಗ್ತೀನೋ ಅಲ್ಲೇ ಬರಬೇಕು, ಅಲ್ಲೇ ಬಂದು ಕೂತ್ಕೊಳ್ಳುತ್ತೆ ಮಗು. ಫಸ್ಟ್ ಈಗ ಆಲ್ರೆಡಿ 11 ಗಂಟೆ ಆಯಿತು. 11 ಗಂಟೆ ಆದರೆ ಅವನದು ಮಲಗೋ ಟೈಮು ಫಿಕ್ಸ್ ಮಾಡ್ಕೊಂಬಿಟ್ಟವನೆ, ಫಿಕ್ಸಿಂಗ್ ಟೈಮ್. ಸೊ ಓಕೆ, ನಾನು ಬ್ರೇಕ್ಫಾಸ್ಟ್ ಏನೂ ಇಲ್ಲ ಅಂದ್ಬಿಟ್ಟು ಡ್ರ್ಯಾಗನ್ ಫ್ರೂಟ್ ತಿಂತಾಯಿದ್ದೀನಿ. ಡ್ಯಾಡಿ ಏನಪ್ಪ ದೋಸೆನೋ ಇಡ್ಲಿ. ನಮ್ಮ ಡ್ಯಾಡಿ ಇಡ್ಲಿ ತಿನ್ನೋದು, ದೋಸೆ ತಿನ್ನಲ್ಲ. ಇಡ್ಲಿ ತಂದ್ಕೊಂಡವ್ರು ಹೋಟ್ಲಿಂದ. ಸೊ ನಾನು ಸ್ವಲ್ಪ ಡಯಟಲ್ಲಿ ಇರೋದ್ರಿಂದ ಇಡ್ಲಿ ದೋಸೆ ಗೀಸೆ ಏನು ಬೇಡ ಅಂದ್ಬಿಟ್ಟು ಡ್ರ್ಯಾಗನ್ ಫ್ರೂಟ್ ತಿಂತಾಯಿದ್ದೀನಿ. ಮಧ್ಯಾಹ್ನಕ್ಕೆ ಗೊತ್ತಿಲ್ಲ, ಮಧ್ಯಾಹ್ನಕ್ಕೆ ಏನು ತಿಂತೀನಿ ಏನಂತ. ತಿಂದರೆ ತಿಂತೀನಿ, ಬಿಟ್ಟರೆ ಬಿಡ್ತೀನಿ. ಈಗ ಡ್ರ್ಯಾಗನ್ ಫ್ರೂಟ್ ತಿಂತಾಯಿದ್ದೀನಿ. ಹಾಂ, ಕಲರ್ ನೋಡಿ, ನಾಲ್ಗೆ ಅಲ್ಲೆಲ್ಲ ಅದೇ ಕಲರು. ಸೊ ಓಕೆ, ಈಗ ನಾನು ತಿಂತೀನಿ. ನನಗೆ ಸಖತ್ ಇಷ್ಟ ಡ್ರ್ಯಾಗನ್ ಫ್ರೂಟ್ ಅಂದರೆ. ಅಮ್ಮ, ಏನಮ್ಮ ಸಾರು? ಏನಿದು? ಇದರಲ್ಲಿ ಏನೇನು ಸೊಪ್ಪಿದೆ ಇದರಲ್ಲಿ? ಸಬ್ಬಾಕ್ಷಿ ಸೊಪ್ಪು ಅಷ್ಟೇ ಇರೋದು. ಮತ್ತು ಏನೊಂದು 5-6 ಸೊಪ್ಪು ಕಟ್ ಮಾಡಿರೋ ರೇಂಜಿಗೆ ಗಲೀಜು ಮಾಡಿ ಬಂದಿದೆಯಲ್ಲಮ್ಮ ನೀನು. ಮತ್ತೆ ಗಲೀಜ್ ಆಗುತ್ತೆ ಸೊಪ್ಪು ಅಂದ್ರೆ. ಆಗಬಾರ್ದು, ಅದಕ್ಕೆ ಸೊಪ್ಪು ಸಾರು ಮಾಡಬೇಡ ಅನ್ನೋದು ನಿನಗೆ, ನಾನ್ ವೆಜ್ ಮಾಡು ಅನ್ನೋದು. ಹೇಳ್ದೆ ಬಸ್ಸಾರು ಮಾಡು ಅಂತ. ಸೊ ಆ್ಯಕ್ಚುಲಿ ಬಸ್ಸಾರು ಮಾಡೋಕ್ಕೆ ಹೇಳಿದೆ, ಬಟ್ ಇಲ್ಲಿ ಕಬಾಬ್ ಕಲಿಸಿಟ್ಟಿದ್ದೀನಿ. ಚಿಕನ್ ಕಬಾಬ್ ಜೊತೆಗೆ ಬಸ್ಸಾರು. ಇದು ನನಗೆ ಡ್ರ್ಯಾಗನ್ ಫ್ರೂಟ್. ಸೊ ನಾನು ಡೈಲಿ ಒಂದೊಂದು ಡ್ರ್ಯಾಗನ್ ಫ್ರೂಟ್ ಫುಲ್ ತಿಂತೀನಿ. ಏನಕ್ಕೆ ಅಂದರೆ ಡಯಟಲ್ಲಿ ಇರೋದ್ರಿಂದ ಒಂದು ಫ್ರೂಟು ಹೊಟ್ಟೆ ತುಂಬಕ್ಕೆ ಬೇಕಲ್ಲ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ನಾನು ತಿನ್ನಲ್ಲ. ಸೊ ಇದಷ್ಟೇ ತಿನ್ನೋದು. ಖಾಲಿಯಾಗಿತ್ತು, ತರಿಸಿದ್ದೆ. ಇಲ್ಲಿ ನೋಡಿ ಹೆಂಗೆ ಮಾಡಿದ್ದಾರೆ ನಮ್ಮಮ್ಮ. ಇಲ್ಲಿ ಬರೀ ಒಂದು ಸೊಪ್ಪು ಕಟ್ ಮಾಡೋಕ್ಕೆ ಇದೇನೋ ಕಟ್ ಮಾಡಿ ಇಟ್ಟಿದ್ಯಾ? ಕೊತ್ತಂಬರಿ ಸೊಪ್ಪು, ಸಾರು, ರಸಮ್ 2. ರಸಮ್ಮು ಕುಡಿಯೋಕ್ಕ 90 ಥರ ಹೊಡಿಯೋಕ್ಕ ರಸಮ್ಮು ಮತ್ತೆ. ಓಕೆ, ಸಿಂಹದ ಮರಿ. ಹಂಗೆ ನೋಡ್ತೀವಿ. ಯಾಕಪ್ಪ ಹಂಗೆ ನೋಡ್ತೀಯ ನೀನು? ಯಾಕ ಸಿಟ್ಟ ಯಾಕ? ಆಮೇಲೆ ತರ್ತೀಯ ಬಾ. ಚೆನ್ನಾಗಿರಲ್ಲ, ತಗೊಂಡೋಗ ಕಾಯಿಲೆ. ಅಮ್ಮನ್ನ ರೇಕ್ಸ್ ಮಡಗ್ತವ್ರೆ ನಮ್ಮ ಡ್ಯಾಡಿ. ಏನಂತಮ್ಮ? ಅಲ್ಲ
ಬೆಳ್ಳುಳ್ಳಿ ಇದು ಬೆಳ್ಳುಳ್ಳಿ ತಗೊಂಬ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಐತಲ್ಲ ಅದನ್ನ ಹಾಕಿ ಮಾಡು ಅಂತಾರೆ ಬಸ್. ಈಗ ನಾನು ಕಬಾಬ್ ಮಾಡ್ತಾ ಇದ್ದೀನಿ. ಕಬಾಬು ನೋಡಿ ಆಗಲೇ ಕಲಸಿಟ್ಟಿದ್ದೆ, ಒಳ್ಳೆ ಮ್ಯಾರಿನೇಷನ್ ಆಗಿದೆ, ಒಳ್ಳೆ ಮ್ಯಾರಿನೇಟ್ ಆಗಿದೆ. ಇನ್ನೊಂದೇನು ಗೊತ್ತಾ, ಮೊನ್ನೆ ನಮ್ಮ ಡ್ಯಾಡಿಗೆ ಹಲ್ಕಿ ಇಳಿಸ್ಕೊಂಬರೋಣ ಅಂತ ಹೋಗಿದ್ನಲ್ಲ, ಹಲ್ಕಿ ಇಳಿಸ್ಕೊಂಡು ಬಂದಿದ್ದೆ. ಸೊ ಎಲ್ಲ ಬ್ಲಾಗಲ್ಲಿ ನೋಡಿದ್ರಲ್ಲ, ಹಲ್ಕಿ ಇಳಿಸ್ಕೊಂಡ್ ಬಂದಿದ್ವಲ್ಲ, ಅದು ಈ ಡ್ಯಾಡಿಗೆ ಡಾಕ್ಟ್ರು ಆಹಾ ಅದು ವಯಸ್ಸಾಗ್ಬಿಟ್ಟೈತೆ ಆ ಡಾಕ್ಟ್ರಿಗೆ. ಆ ಡಾಕ್ಟ್ರಿಗೆ ಹಲ್ಕಿ ತಕ್ರಿ ಅಂದರೆ ಡ್ಯಾಡಿ ಇಯರ್ ನೋವಿದ್ರೆ ಇಯರ್ ಕಿತ್ ಕಳ್ಸವ್ರೆ. ಅಯ್ಯೋ ಅಲ್ಲ ನಡಿ, ನಿನ್ಗೆ ಅಷ್ಟು ಗೊತ್ತಾಗ್ಲಿಲ್ಲ ನಡಿ, ಹೋಗ್ಲಿ. ಅದು ಬೆಂಡ್ ಆಗಿರ್ತದೆ ಕಣ, ಗೊತ್ತಾಗಲ್ಲ ಏನು. ಅಲ್ಲ ಹೇಳ್ಬೇಕು, ಡಾಕ್ಟ್ರ್ ಹೋಗ್ನ ಫಸ್ಟೇ ತೋರಿಸಿ ಹುಷಾರಿಲ್ಲ. ಡಾಕ್ಟ್ರ್ ನಾಳೆ ಹೋಗಿ ಹೇಳು. ಏನು ಅಷ್ಟು ಗೊತ್ತಾಗಲ್ವಾ ಡಾಕ್ಟ್ರು? ಆ ಡಾಕ್ಟ್ರಿಗಪ್ಪ ತಪ್ಪಲ್ಲ, ಏನಂದ್ರೆ ವಯಸ್ಸಾಗ್ತೈತೆ ಫುಲ್ಲು. ಕಬಾಬ್ ಬೇರೆ ಆಡ್ತೈತೆ ಕುಳಿತುಗೆ. ಕಬಾಬ್ ಈ ಕಡೆ ಎತ್ಕೋ ಪಾತ್ರೆನ, ಕೆಳಗಡೆ ಎತ್ಕೋ ಪಾತ್ರೆನ ಈ ಕಡೆಗೆ. ಓಕೆ, ಇನ್ನು ನಾವು ನಾನು ಕಬಾಬ್ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ನಿಮಗೆ. ಈಗ ಇಲ್ಲಿ ನೋಡಿ, ನಾಯಿಗಳಿಗೆ ಹೊರಗಡೆ ಮಕ್ಕಳುಗಳಿಗೆ ಪಾಪ ಹೊಟ್ಟೆ ತುಂಬ ಊಟ ಹಾಕ್ಬೇಕಲ್ಲ. ಇವು ಮಳೆ ಬೇರೆ ಬಂದ್ಬಿಡೈತೆ, ಜಾಸ್ತಿ ನಾಯಿ ಇಲ್ಲ, ಇರೋದೇ 1-2 ಐತೆ, ಅದಕ್ಕೆ ಮಾತ್ರ ಕಲಿಸಿದ್ದೀನಿ. ಸೊ ಪಾಪ ಗೂಡಿಗೆ ಎಲ್ಲೊಬ್ಬ ಚಿಕ್ಕಂತವ ಅಲ್ವೇ ನಮ್ಮ ಪಾಪ. ಮಳೆಗೆ ಇನ್ನೇನ್ ಮಾಡ್ತವೆ ಪಾಪ. ಯಾಕಮ್ಮ ಹಿಂಗೆ ರೆಡಿಯಾಗಿ ಕೂತಿದ್ಯಾ? ನಾನು ಸಾಯಂಕಾಲ ಬಂದವಳು ಹಿಂಗೆ ಕೂತಿದ್ದೀನಿ ಸುಮ್ಮನೆ. ಸೀರಿಯಲ್ ನೋಡ್ಕೊಂಡು ಪಾಪ, ಸೀರಿಯಲ್ ನೋಡ್ಬೇಕಲ್ಲ ಅವರು 10 ಗಂಟೆ ಆದ್ರೂ. ನಮ್ಮಮ್ಮ 5 ಗಂಟೆ ಕೂರ್ತಾರೆ, 5 ಗಂಟೆಯಿಂದ 10 ಗಂಟೆವರೆಗೂ ಎದೊಳಲ್ಲ ಅಲ್ಲೇನಮ್ಮ? ನಾವು ಫಿಲಮ್ ನೋಡಲ್ಲ, ಸೀರಿಯಲ್ ನೋಡ್ತೀನಿ ಅಂತೀಯ. ಫಿಲಮ್ ಅಂತೂ ನೋಡಲ್ಲ, ಯಾಕೆಂದರೆ ಅದು ನೋಡೋಕೆ ಇಷ್ಟನೇ ಆಗಲ್ಲ. ಟಾಕೀಸ್ಗೆ ಹೋಗಿ ಅಲ್ಲಿ 2 ಅವರ್ 3 ಅವರ್ ಕುತ್ಕೊಂಡು ನೋಡ್ಬೇಕು ಅಂದರೆ ಬೋರ್ ಆಗುತ್ತೆ. ಹಂಗಾಗಿ ಫಿಲಮ್ ನೋಡೋಕ್ಕೆ ಬೇಜಾರು. ಹಂಗಾಗಿ ಸೀರಿಯಲ್ಗಳು ಬರ್ತಾವಲ್ಲ ಅದನ್ನ ನೋಡ್ಕೊಂಡು ಕುತ್ಕೊಂಡ್ಬಿಡ್ತೀವಿ. ಓಕೆ. ಆಮೇಲೆ ಇನ್ನೊಂದು ವಿಚಾರ ಏನಂದರೆ, ತುಂಬ ಜನ ಹೋಮ್ ಟೂರ್ ಮಾಡಿ ಅಂತಾರೆ. ಸೊ ನಾವು ಏನಕ್ಕೆ ಹೋಮ್ ಟೂರ್ ಮಾಡ್ತಿಲ್ಲ ಅಂದರೆ ಅಂಥ ಪರಿಸ್ಥಿತಿಲಿಲ್ಲ. ಯಾಕಂದರೆ ಸ್ವಲ್ಪ ನಾವು ಇನ್ನು ಎಲ್ಲ ರೆಡಿ ಮಾಡಿಸ್ಬೇಕು, ಇನ್ನು ಸೋಫಾ ತರಬೇಕು, ಅರ್ಧಂಬರ್ಧ ಆಗಿದೆ ಇದೆಲ್ಲ. ಇಂಟೀರಿಯರ್ ಎಲ್ಲ ಸ್ವಲ್ಪ ಅಂದರೆ ಕಂಪ್ಲೀಟ್ ಚೇಂಜ್ ಮಾಡಿಸ್ತಿದ್ದೀವಿ. ಅದು ಆಲ್ರೆಡಿ ಮಾತಾಡಿದ್ದೀವಿ. ಒಂದು ಬೇಡ ದುಡ್ಡೆಲ್ಲ ಹೇಳೋದು, ಆಮೇಲೆ ಮತ್ತೆ ಅದಕ್ಕೆ ಬೇರೆ ಬಂದು ಅದು ಇದು ಅಂತಾರೆ. ಸೊ ಅದನ್ನೆಲ್ಲ ಕಂಪ್ಲೀಟ್ ಇಂಟೀರಿಯರ್, ಕಿಚನ್ನಿಂದ ಹಿಡಿದು ಮತ್ತು ರೂಮು ಎಲ್ಲನೂ ಹೇಳಮ್ಮ. ರೂಮು ಎಲ್ಲ ಹಿಡಿದು ನೀಟಾಗಿ ಮಾಡಿಸ್ಬೇಕು. ಆಮೇಲೆ ನಿಮಗೆ ಹೋಮ್ ಟೂರ್ ಮಾಡ್ತೀನಿ. ಏನಂದರೆ ನಮ್ಮ ಕಬೋರ್ಡೆಲ್ಲ ಹಂಗೆ ಇರುತ್ತೆ. ಕಬೋರ್ಡೆಲ್ಲ ಏನು ಚೇಂಜ್ ಮಾಡ್ಸೋಕೆ ಹೋಗಲ್ಲ, ಈಗ ಸದ್ಯಕ್ಕೆ ಅದೇ ಇರಲಿ ಅಲ್ವೇ ನಮ್ಮ. ಸೊ ಇಲ್ಲಿ ಕಂಪ್ಲೀಟ್ ಕೆಳಗಡೆ ಮತ್ತು ಇಲ್ಲಿ ತೋರಿಸಿಲಿ, ಅಲ್ಲಿ ನೋಡಿ, ಅಲ್ಲಿ ಫುಲ್ಲು ಇನ್ನೇನಂತಾರೆ ಅದನ್ನು, ಸ್ಟೋರೇಜ್ ಇದ್ರ ಥರ ಮಾಡಬೇಕು ಅಂದ್ಕೊಂಡಿದ್ದು. ಬಟ್ ಅದು ಏನೋ ಆಯಿತು ಬಿಡ್ರಿ, ಅದು ಇವಾಗ ಅಲ್ಲಿ ಎಲ್ಲನೂ ಅದಕ್ಕೆ ಬೇರೆ ಅಲ್ಲೂ ಫುಲ್ ಕಂಪ್ಲೀಟ್ ಮುಚ್ಚಿಸ್ಬಿಡ್ತೀವಿ ಅದು. ಮತ್ತು ಇಲ್ಲೆಲ್ಲ ಇದನ್ನೆಲ್ಲ ತೆಗ್ಸಿ ಬೇರೆ ಎಲ್ಲ ಚೇಂಜ್ ಮಾಡಿಸ್ತೀವಿ. ಸೊ ಎಲ್ಲ ಚೇಂಜ್ ಮಾಡಿಸಿದ್ಮೇಲೆ ಆಮೇಲೆ ನಿಮಗೆ ಹೋಮ್ ಟೂರ್ ಮಾಡಿ. ಆಮೇಲೆ ಸೋಫಾ ತರಬೇಕು, ಫ್ರಿಜ್ಜು, ವಾಷಿಂಗ್ ಮಿಷಿನು ಇವೆಲ್ಲನೂ ತರಿಸಿ ಇನ್ನು ಸ್ವಲ್ಪ ತಿಂಗಳು ಎಲ್ಲನೂ ರೆಡಿ ಮಾಡಿ ಆಮೇಲೆ ನಿಮಗೆ ಹೋಮ್ ಟೂರ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ನಾವು ಹೋಮ್ ಟೂರ್ ಮಾಡ್ತಿಲ್ಲ ಮನೆ. ಏನಂದರೆ ಎಲ್ಲೂ ಇಡೋಕ್ಕೆ ಜಾಗ, ಏನೂ ಇಡೋಕ್ಕೆ ಜಾಗ ಆಗ್ತಿಲ್ಲ. ಅಂದರೆ ಇಟ್ಟರೆ ಇಲ್ಲಿ ಒಂಥರ ಅಸಹ್ಯ ಕಾಣಿಸುತ್ತೆ. ಸೊ ಆ ಥರ ಎಲ್ಲೋ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡಿದ್ರೆ ಆ ಜಾಗ ಅಸಹ್ಯ ಕಾಣುತ್ತೆ. ಸೊ ಅದಕ್ಕೋಸ್ಕರ ನಾವು ಏನು ಇದು ಮಾಡ್ತಿಲ್ಲ. ಮತ್ತು ಅಲ್ಲಿ ಯುಟಿಲಿಟಿ ಅಂತ ಮಾಡಿದ್ದೀವಲ್ಲ, ಸೊ ಅಲ್ಲಿ ಇಡ್ಬೋದು. ಅಲ್ಲಿಗೆ ಏನು ಕವರ್ ಹಾಕ್ಸಿಲ್ಲ ಇನ್ನು, ನಾವು ಗ್ರಿಲ್ ಏನು ಹಾಕ್ಸಿಲ್ಲ. ಆಮೇಲೆ ಮಧ್ಯರಾತ್ರಿ ಯಾರು ಬಂದು ಏನು ಎತ್ಕೊಂಡೋದ್ರೂ ಗೊತ್ತಾಗಲ್ಲ. ಅದಕ್ಕೆ ಅಲ್ಲೂ ಏನೂ ಇಟ್ಟಿಲ್ಲ. ಅಲ್ಲಿ ಮತ್ತು ಇಲ್ಲಿ ಎಲ್ಲ ಗ್ರಿಲ್ ಹಾಕಿಸ್ಬೇಕು ಹೊರಗಡೆ. ಎಲ್ಲ ಡೆಕೋರೇಷನ್ ಮಾಡಬೇಕಲ್ಲ ನೀಟಾಗಿ. ಅದೆಲ್ಲ ಮಾಡಾದ್ಮೇಲೆ ನಿಮಗೆ ತೋರಿಸ್ತೀವಿ. ಅದೊಂದಕ್ಕೋಸ್ಕರ ಹೋಮ್ ಟೂರ್ ಮಾಡ್ತಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಓಕೆ, ಇನ್ನು ನಾವು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ. ಓಕೆ, ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಲವ್ ಯು ಆಲ್.